ನಮಸ್ಕಾರ ರೈತ ಬಾಂಧವರೇ. ನಾವು ಮತ್ತೊಂದು ವಿಡಿಯೋ ತೊಗೊಂಡ್ಬಂದಿದ್ದೀವಿ ನಿಮಗೆ ಸಾವಯವ ಕೃಷಿ ಬಗ್ಗೆ. ಸಾವಯವ ಕೃಷಿಯಲ್ಲಿ ನೋಡಿ, ಕಬ್ಬು ಬೆಳೆಸಿದ್ದೀನಿ ನಾನು. ಇವಾಗ ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರವನ್ನು ಇದಕ್ಕೆ ಹಾಕಿಲ್ಲ. ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀನಿ. ಇದು ನೋಡಿ, ನಾವು ಮಲ್ಚಿಂಗ್ ಮಾಡಬೇಕು. ಈ ರೀತಿ ನಾವು ಮಲ್ಚಿಂಗ್ ಮಾಡಿದ್ವಿ ಅಂತಂದರೆ ಸ್ವಲ್ಪ ಕಸನೂ ಕಡಿಮೆ ಆಗುತ್ತೆ. ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ವೀಕ್ಷಕರೇ, ಕಬ್ಬು ಸಾವಯವದಲ್ಲಿ ಬೆಳೆಯಲ್ಲ ಅಂತಂತಾರೆ. ಯಾಕೆ ಬೆಳೆಯಲ್ಲ ಅಂತಂದ್ರೆ, ಅದಕ್ಕೆ ನಾವು ಏನು ಬೇಕಾಗಿತ್ತಲ್ಲ ಪೋಷಕಾಂಶಗಳನ್ನ, ಅದನ್ನ ನಾವು ಸಾವಯವ ರೂಪದಲ್ಲಿ ಕೊಡಬೇಕಾಗತ್ತೆ. ಸಾವಯವದಲ್ಲಿ ಏನಿದೆ ಅಂತಂದ್ರೆ ಪೋಷಕಾಂಶಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ಬೇಕು ನಾವು. ಕೆಮಿಕಲ್ ಆಗತ್ತೆ ಏನಾಗತ್ತೆ ಅಂತಂದ್ರೆ, ಯೂರಿಯಾ, ಪೊಟ್ಯಾಶ್ ಈ ರೀತಿ ಕೊಟ್ರೆ, ನಾವು ಸಾವಯವದಲ್ಲಿ ಯಾವ ರೀತಿ ಕೊಡ್ಬೇಕಂತಂದ್ರೆ, ತಿಪ್ಪೆ ಗೊಬ್ಬರ ಹಾಕಬೇಕು, ಆಮೇಲೆ ಕುರಿ ಗೊಬ್ಬರ ಹಾಕಬೇಕು, ಕೋಳಿ ಗೊಬ್ಬರ ಹಾಕಬೇಕು, ಆಮೇಲೆ ಗೋಕೃಪಾಮೃತವನ್ನು ಮಾಡಬೇಕು, ಆಮೇಲೆ ಪಂಚಗವ್ಯ ಅಂಥೇಳಿ ಅದೊಂದು ಕಲ್ಚರ್ ಇರುತ್ತೆ, ಅದನ್ನ ಯೂಸ್ ಮಾಡಬೇಕು. ಫಿಶ್ ಅಮೈನು ಹಾಕಬೇಕು, ಎರೆಹುಳ ಗೊಬ್ಬರ ಹಾಕಬೇಕು, ಆಮೇಲೆ ಜೀವಾಮೃತ ಕಲ್ಚರ್ ಮಾಡಬೇಕು. ಈ ರೀತಿ ನಾವು ಸಾವಯವದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಸಾವಯವ ಅಂಶಗಳು ಹಾಕ್ತಾ ಹೋಯ್ದು ಅಂತಂದರೆ ನಮ್ದು ಏನಾಗತ್ತಂದರೆ, ಭೂಮಿ ಆಟೋಮೆಟಿಕ್ ತಾಕತ್ತಾಗತ್ತೆ ಹೋಗುತ್ತೆ, ಭೂಮಿ ಶ್ರೀಮಂತ ಆಗತ್ತೆ. ನಾವು ಭೂಮಿ ಕಾಪಾಡಿಬಿಟ್ಟು ಅಂತಂದರೆ ಆಟೋಮೆಟಿಕ್ ನಮ್ಮ ಬೆಳೆ ಏನಾಗತ್ತಂದರೆ ಎಕ್ದಮ್ ಫುಲ್ಲಿ ಗ್ರೋತ್ ಆಗ್ತಾ ಹೋಗುತ್ತೆ. ನೀವು ಇಷ್ಟು ವರ್ಷ ಏನು ಮಾಡಿದ್ದೀರಿ ಅಂತಂದರೆ, ಕೆಮಿಕಲ್ ಹಾಕಿ ಭೂಮಿನ ಏನು ಮಾಡಿದ್ದೀರಿ ಅಂತಂದರೆ ಟೋಟಲಿ ಅದರ ತಾಕತ್ತನ್ನು ಅದು ಕಳ್ಕೊಂಡ್ಬಿಟ್ಟಿದೆ. ಅದನ್ನು ನಾವು ತಾಕತ್ತು ರಿಟರ್ನ್ ತರಬೇಕಲ್ಲ. ಇವಾಗ ಒಮ್ಮೆಲೆ ನಾವು ರಿಟರ್ನ್ ತರಬೇಕಂತಂದರೆ ಆಗಲ್ಲ. ನಾವು ಒಂದು 20 ವರ್ಷದಿಂದ ನಾವು ಕೆಮಿಕಲ್ ಹಾಕ್ತಾ ಬಂದಿದ್ದೀವಲ್ಲ, ಹೀಗಾಗಿ ಅದರಲ್ಲಿ ಒಂದು ತಾಕತ್, ಅಥವಾ ನಿಮಗೆ ಹೇಳ್ಬೇಕಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ಆ ರೋಗ ನಿರೋಧಕ ಶಕ್ತಿ ನಾವು ಹೆಚ್ಚಿಗೆ ಮಾಡಲಿಕ್ಕೆ ಎಷ್ಟು ಪ್ರಮಾಣದಲ್ಲಿ ನಾವು ಸಾವಯವ ಅಂಶಗಳು ಹಾಕ್ತೀವಲ್ಲ, ಅಂದರೆ ಸಾವಯವ ಅಂಶ, ಆಮೇಲೆ ಪ್ರಾಣಿಜನ್ಯ ಏನಿರ್ತಲ್ಲ ಗೊಬ್ಬರ, ಅವನ್ನೆಲ್ಲ ನಾವು ಹಾಕ್ತಾ ಹೋಗ್ಬೇಕು. ಸಾವಯವ ಕೃಷಿಯಲ್ಲಿ ಏನಾಗಿದೆ ಅಂತಂದರೆ, ಒಮ್ಮೆಲೆ ನೀವು ನಾನು ಸಾವಯವ ಕೃಷಿ ಮಾಡ್ತೀನಿ ರೀ, ಆಮೇಲೆ ಯಾಕೋ ನಂದು ಇಳುವರಿ ಬರಲಿಲ್ಲ ಹೆಂಗ್ರಿ ಅಂತೇಳಿ ಭಾಳ ಜನ ಕ್ವಶನ್ ಹಾಕ್ತಾರೆ. ಇದರಲ್ಲಿ ಏನಿದೆ ಅಂತಂದರೆ, ನೀವು ಎಷ್ಟು ಪ್ರಮಾಣದಲ್ಲಿ ನೀವು ಸಾವಯವ ಕೃಷಿಯಲ್ಲಿ ವರ್ಕ್ ಮಾಡ್ತೀರಾ, ಎಷ್ಟು ಪ್ರಮಾಣದಲ್ಲಿ ನೀವು ಸಾವಯವ ಗೊಬ್ಬರಗಳನ್ನ ಹಾಕ್ತಿರಲ್ಲ, ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಭೂಮಿ ಏನಾಗತ್ತಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು 3-4 ವರ್ಷ ನೀವು ಹೆಚ್ಚಿಗೆ ಶ್ರಮ ಪಟ್ರಿ ಅಂತಂದರೆ ಫ್ಯೂಚರಲ್ಲಿ ನೀವೇನು ಮಾಡೋದು ಬೇಡ, ಜಸ್ಟ್ ನೀವು ಬೆಳೆ ಹಾಕೋದು, ಈ ರೀತಿ ಸಾವಯವ ಪದಾರ್ಥಗಳನ್ನ ಹಾಕೋದು, ನಿಮ್ಮಲ್ಲಿ ಯಾವ ಸಿಗ್ತಾವಲ್ಲ, ಈಗ ನೋಡಿ ಇಲ್ಲಿರುತ್ತೆ ಕಬ್ಬಿನಲ್ಲಿ ನಮಗೆ ಸ್ಪೆಷಲ್ ಆಗಿ ಏನಂತಂದ್ರೆ ಇದೊಂದು ಹೆಲ್ಪ್ ಆಗುತ್ತೆ. ಕಬ್ಬಿನಲ್ಲಿ ನೀವೇನು ಮಾಡ್ರಿ ಅಂತಂದ್ರೆ, ರೌಂದಿ ಯಾವತ್ತೂ ಸುಡಬೇಡಿ. ರೌಂದಿ ಸುಟ್ರೆ ಅಂತಂದ್ರೆ 1 ಎಕರೆ ರೌಂದಿ ನೀವು ಏನಾದ್ರೆ ಸುಟ್ರೆ 18,000 ರೂಪಾಯಿ, 18,000 ರೂಪಾಯಿ ಇದು ಗೊಬ್ಬರ ಸುಟ್ಟ ಹಾಗೆ ಆಗತ್ತೆ. 18,000 ರೂಪಾಯಿ ಗೊಬ್ಬರ ಅಂತಂದ್ರೆ, ನೀವು ಗೊಬ್ಬರ ಅಂಗಡಿಗೆ ಹೋಗ್ಬೇಕಂತಂದ್ರೆ 18,000 ರೂಪಾಯಿ ಗೊಬ್ಬರ, 18,000 ರೂಪಾಯಿ ಗೊಬ್ಬರ ನೀವು ಗೊಬ್ಬರ ಅಂಗಡಿಗೆ ಹೋಗಿ ತಗೊಂಡು ಬರ್ಬೇಕಂತಂದ್ರೆ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗ್ತಾವಂತ ಹೇಳಿ ಸ್ವಲ್ಪ ಹೇಳ್ತೀನಿ ನಾನು. 18,000 ರೂಪಾಯಿ ಗೊಬ್ಬರಕ್ಕೆ ನೀವು ಅವ್ನಿಗೆ ಫೋನ್ ಹಚ್ಚಬೇಕು, ಅವರು ಬರಲಿಕ್ಕೆ ಗೊಬ್ಬರ ಅಂಗಡಿ ಹತ್ರ ವೇಟ್ ಮಾಡಬೇಕು. 18,000 ರೂಪಾಯಿ ಗೊಬ್ಬರಕ್ಕೆ ಅದರಲ್ಲಿ ಲೋಡ್ ಮಾಡಲಿಕ್ಕೆ ಒಂದು ಗಾಡಿ, ನೀವು ಹೊಲದ ಮಟ್ಟ ಗಾಡಿಗೆ ಬಾಡಿಗೆ ಕೊಡಬೇಕು, ಆಮೇಲೆ ಅಲ್ಲಿ ಹಮಾಲಿ ಕೊಡಬೇಕು, ಗೊಬ್ಬರ ತೆಗೆದುಕೊಂಡು ಆಮೇಲೆ ಎಲ್ಲ ಬದುನಲ್ಲಿ ನೀವು ಗೊಬ್ಬರ ಒಗಿಬೇಕು, ಲೇಬರ್ಗೆ ಹಚ್ಚಬೇಕು, ಲೇಬರ್ ಅದನ್ನ ಗೊಬ್ಬರ ಹಾಕಬೇಕು, ಆಮೇಲೆ ಮತ್ತೆ ನೀವು ಮರನೇ ದಿನ ಅದಕ್ಕೆ ಕಂಪಲ್ಸರಿ ನೀರು ಬಿಡಲೇಬೇಕು. ನೀರು ಬಿಡಲಿಲ್ಲ ಅಂತಂದ್ರೆ ಈ ಕೆಮಿಕಲ್ ಗೊಬ್ಬರ ಏನಾಗತ್ತಂತಂದ್ರೆ ಪೂರಾ ಅದು
ಕಾವಾಗತ್ತದು. ಕಾವಾಗಿ ಅದಕ್ಕೆ ಮೇನ್ ತೇವಾಂಶ ಬೇಕು, ಅದು ಗೊಬ್ಬರ ಕರಗಬೇಕಂದ್ರೆ. ಇಷ್ಟೆಲ್ಲ ನಿಮ್ಮ ಶ್ರಮ ಏನಾಗತ್ತಂದ್ರೆ ಈ ರೀತಿ ನೀವು ರೌಂಡಿ ಬಿಡುವುದರಿಂದ ಶ್ರಮ ಎಲ್ಲ ನಿಮಗೆ ಉಳಿಯುತ್ತೆ. ಸಾವಯವ ಕೃಷಿ ಮಾಡೋ ಉದ್ದೇಶನೇ ಇದು. ಏನಾಗತ್ತಂತಂದ್ರೆ ನಮ್ಮ ಕೆಲಸ ನಾವು ಮಾಡಿಬಿಟ್ಬಿಡೋದು. ಮುಂದಿನ ಕೆಲಸ ಏನು ಮಾಡುತ್ತಂದ್ರೆ ಪ್ರಕೃತಿ ಕೆಲಸ ಮಾಡುತ್ತೆ. ಅಲ್ಲಿ ಪ್ರಕೃತಿ, ನಾವಲ್ಲ. ಆ್ಯಕ್ಚುಲಿ ಯಾರಾದರೂ ರೈತರು ಏನಂತಾರಂತಂದರೆ, ನಾನು ಕಬ್ಬು ಬೆಳೆದಿನಪ್ಪ, ನಾನು ಇಷ್ಟು ಹಣ್ಣು ಬೆಳೆದಿದ್ದೀನಪ್ಪ ಅಂತ ಹೇಳ್ತಾರಲ್ಲ, ಅದಲ್ಲ. ಒಂದು ಬೆಳೆಗೆ ಸೂರ್ಯನ ಬೆಳಕು ಬೇಕು, ನೀರು ಬೇಕು, ಮತ್ತು ಗಾಳಿ ಬೇಕು. ಅದನ್ನೆಲ್ಲ ಯಾರು ಕೊಡ್ತಾರೆ? ಅದೆಲ್ಲ ನಾವು ಕೊಡ್ತೀರ ರೈತರ? ಇಲ್ಲ, ಪ್ರಕೃತಿ ಕೊಡುತ್ತೆ. ಅದಕ್ಕೆ ನಾವು ಪ್ರಕೃತಿ ಜೊತೆ ಸಹಕರಿಸಿ ಪ್ರಕೃತಿಯಲ್ಲಿ ಒಳ್ಳೆಯದಾಗೋದು ಕೆಲಸ ನಾವು ಮಾಡ್ತಾ ಹೋಗಬೇಕು. ನಾವು ಆ ರೀತಿ ಮಾಡ್ತಾ ಹೋಯ್ದು ಅಂತಂದರೆ ಆಟೋಮೆಟಿಕ್ಲಿ ನಮಗೆ ಇಳುವರಿ ಬರ್ತಾ ಹೋಗುತ್ತೆ. ಆಮೇಲೆ ನಾವು ಬೆಳೆ ಬದಲಿಗೆ ನಾವು ಭೂಮಿನೇ ಜಾಸ್ತಿ ಒಂದು ಸ್ವಲ್ಪ ಕೇರ್ ಮಾಡಬೇಕು. ನಾವು ಭೂಮಿ ಕಾಪಾಡಿದ್ವು ಅಂತಂದರೆ ನಾವು ಬೆಳೆ ಕಾಪಾಡ್ಬೋದು. ಯಾಕಂದರೆ ಬೆಳೆ ಏನಾಗತ್ತಂತಂದರೆ 3 ತಿಂಗಳು, 4 ತಿಂಗಳು, 6 ತಿಂಗಳು, 1 ವರ್ಷಕ್ಕೆ ನಾವು ಬೆಳೆ ತಗೋತೀವಿ. ಆಮೇಲೆ ಮತ್ತೆ ಬೇರೆ ಬೆಳೆ ಬರುತ್ತೆ. ಭೂಮಿ ಮತ್ತು ಮಣ್ಣು ಅದೇ ಇರುತ್ತಲ್ಲ, ಹೌದಲ್ವಾ? ಅದಕ್ಕೆ ನಾವು ಏನು ಮಾಡ್ಬೇಕಂತಂದರೆ ಟೋಟಲಿ ನಮ್ಮ ಭೂಮಿನ ತಾಕತ್ತು ಮಾಡ್ತಾ ಹೋಗಬೇಕು. ಫೈನಲ್ ಆಗಿ ಹೇಳೋದಿದೆ ಅಂತಂದರೆ, ನಾವೆಲ್ಲ ಇಷ್ಟು ಹೇಳ್ತೀವಿ, ಸಾವಯವ ಕೃಷಿ ಮಾಡ್ರಪ್ಪ, ಈ ರೀತಿ ಇದೆ ಅಂಥೇಳಿ. ಮುಂದೆ ನಿಮಗೆ ಬಿಟ್ಟಿದ್ದು ಅದು. ಓಕೆ, ಥ್ಯಾಂಕ್ಸ್ ಫ್ರೆಂಡ್ಸ್. ಇಷ್ಟೇ ಈ ರೀತಿ ಒಂದು ಸ್ವಲ್ಪ ಚಿಕ್ಕ ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿ ಫ್ರೆಂಡ್ಸ್. ಓಕೆ.